ಮತ್ತು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಶರಣೆಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸ್ತಾ, ಕನ್ನಡ ಜಾನಪದ ಪರಿಷತ್ತಿನಲ್ಲಿ 3 ಭಾಗಗಳಿದ್ದಾವೆ. ಒಂದು ಕನ್ನಡ ಜಾನಪದ ಪರಿಷತ್ತು ಸಾರ್ವಜನಿಕವಾಗಿರ್ತಕ್ಕಂಥದ್ದು, ಮತ್ತೊಂದು ಕನ್ನಡ ಜಾನಪದ ಪರಿಷತ್ತು ಮಹಿಳಾ ಘಟಕ ಅಂತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥದ್ದು, ಮತ್ತೊಂದು ಕನ್ನಡ ಜಾನಪದ ಪರಿಷತ್ತಿನ ಯುವ ಬ್ರಿಗೇಡ್ ಅಂತಕ್ಕಂಥದ್ದು ಮತ್ತೊಂದು ಅಂಗಸಂಸ್ಥೆಯಾಗಿ ಹುಟ್ಟುಹಾಕಿದೆ. ಇವು 3 ಕೂಡಿಕೊಂಡು ಜನಪದದ ಬಗ್ಗೆ ಹೆಚ್ಚು ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಇವತ್ತು ಮಹಿಳೆಯರ ಸಾಹಿತ್ಯ ಕನ್ನಡದಲ್ಲಿ ವಿಶೇಷವಾಗಿದೆ. ಜನಪದ ಸಾಹಿತ್ಯದಲ್ಲಿ ಮಹಿಳೆಯರ ಸಾಹಿತ್ಯ ಸಾಕಷ್ಟು ಹೆಚ್ಚಿರ್ತಕ್ಕಂಥದ್ದು. ಅದನ್ನು ಗರ್ತಿಯ ಹಾಡುಗಳು ಅಂತ ಹೇಳಿ ಕರೀತಾರೆ. ಜನಪದ ಮಹಿಳೆಯರನ್ನು ನಾವು ಗರ್ಟಿಯರು ಅಂತ ಕರೀತಾರೆ. ಗರ್ಟಿಯರು ಅಂತಕ್ಕಂಥದ್ದು ಬಹಳ ದೊಡ್ಡ ಹೆಸರು. ಈಗೇನು ಪಂಚಮಹಾಪತಿವ್ರತಿಯರು ಅಂತೇಳಿ ಹೇಳ್ತವೆ. ತಾರಾ, ಮಂಡೋದರಿ, ಸೀತಾ, ಅಲ್ಯ, ಋಷಿಯ, ಈ ಪಂಚಮಹಾಪತಿವ್ರತಿಯರು ಅಂತ ಹೇಳ್ತಾರೆ. ಆ ಪಂಚಮಹಾಪತಿವ್ರತಿಯರು ಅಂತಕ್ಕಂಥ ಶಬ್ದಕ್ಕೂ ಮೀರಿ ಹೆಚ್ಚಿನ ಅರ್ಥವನ್ನು ಹೊಂದಿದೆ, ಹೆಚ್ಚು ಗೌರವವನ್ನು ತಂದುಕೊಳ್ತಕ್ಕಂಥ ಪದ ಗರತಿ ಅಂತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಜನಪದ ಸಾಹಿತ್ಯ, ಮಹಿಳೆಯರ ಸಾಹಿತ್ಯ ಬಹಳ ವಿಶೇಷವಾಗಿದೆ. ಅದರಲ್ಲಿ ಕುಟ್ಟುವ ಮತ್ತು ಬೀಸುವ ಮತ್ತು ಮದುವೆಯಲ್ಲಿರ್ತಕ್ಕಂಥ ಸೋಬಾನ ಪದಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಜನಪದವನ್ನು ಯಾರು ಬರೆದರು, ಮಹಿಳೆಯರ ಹಾಡನ್ನು ಯಾರು ಬರೆದರು ಅಂತೇಳಿ ನಾವು ಆಲೋಚನೆ ಮಾಡಿದಾಗ ಬರ್ತಕ್ಕಂಥದ್ದು ಜನಪದ ಗರತಿ ಒಬ್ಬ ಹೇಳ್ತಾ ಇದ್ದಾರೆ. ಕುಟ್ಟು ಬೀಸುವ ಹಾಡು ಯಾವಾಕಿ ಕಲಿಸಾಳ, ಕೃಷ್ಣನ ತಂಗಿ ಸುಭದ್ರೆ ಕಲಿಸಾಳ, ಕೃಷ್ಣನ ಮೇಲೆ ಪದಗೋಳು. ಕುಟ್ಟು ಬೀಸುವ ಹಾಡನ್ನು ಇವರೊಂದು ಹಾಡ್ತಾರೆ, ಮತ್ತೊಬ್ಬರು ಅದನ್ನು ಕೇಳ್ತಾರೆ, ಅವರು ಅದನ್ನು ಬ್ಯಾಕ್ಪಾರ್ಟ್ ಮಾಡ್ಕೊತಾರೆ, ಹಾಡ್ತಾರೆ. ಅವರು ಹಾಡುವುದನ್ನು ಕೇಳಿ ಮೆಚ್ಚಿಕೊಂಡು ಮತ್ತೊಬ್ಬರು ಹಾಡ್ತಾರೆ. ಹೀಗೆ ಹೃದಯದಿಂದ ಹೃದಯಕ್ಕೆ, ಬಾಯಿಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಪ್ರಚಾರ ಆಗ್ತಾ ಬಂದಿರತಕ್ಕಂಥದ್ದು ಜನಪದ ಸಾಹಿತ್ಯ, ಅದರಲ್ಲಿ ಸ್ತ್ರೀ ಸಾಹಿತ್ಯ. ಎಷ್ಟು ದೊಡ್ಡದಿದೆ ಅಂತಂದರೆ ಜನಪದ ಸ್ತ್ರೀ ಸಾಹಿತ್ಯ ಎಷ್ಟು ದೊಡ್ಡದಿದೆ ಅಂದರೆ, ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ದಾರೆ, ಹಾಡ ಬರ್ತಾವಂತ ಏರ್ಯಾಡಿ ಹಾಡಬೇಡ, ಹಾಡಿನ ಹಗೆ ನನ್ನಲ್ಲಿ ಬಿಡು ಹಳಿ ಮಾಪು ತಂದು ಅಳ್ಕೋರು. ಒಬ್ಬ ಜನಪದ ಗರತಿ ಹೇಳ್ತಾ ಇದ್ದಾಳೆ, ಹಾಡ ಬರ್ತಾವಂತ ಏರ್ಯಾಡಿ ಹಾಡಬೇಡ, ಹಾಡಿನ ಹಗೆ ನನ್ನಲ್ಲಿ ಬಿಡು ಹಳಿ ಮಾಪು ತಂದು ಅಳ್ಕೋರು. ಇಲ್ಲಿ ಜನಪದ ಸಾಹಿತ್ಯ, ಸ್ತ್ರೀ ಸಾಹಿತ್ಯ ಎಷ್ಟು ಅಗಾಧವಾಗಿದೆ ಅಂತಕ್ಕಂಥ ಮಾತನ್ನು, ಎಷ್ಟು ಬೃಹತ್ವಾಗಿದೆ ಅಂತಕ್ಕಂಥ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಬ್ಬರು ಜನಪದ ಹಾಡುವಾಗ ಹೆಣ್ಮಕ್ಕಳು ಸವಾಲ್ ಜವಾಬ್ ಹಾಡ್ತಾರೆ. ಜವಾಬ್ ಸವಾಲ್ ಕುಟ್ಟುವಾಗ, ಬೀಸುವಾಗ, ವಿಶೇಷವಾಗಿ ರಾಶಿ ಮಾಡುವಾಗ ಮತ್ತು ಕುಟ್ಟುವಾಗ ಅವರೊಂದು ಹಾಡು ಹೇಳ್ತಾರೆ, ಅದರಲ್ಲಿ ಒಂದು ಒಗಟ್ಟು ಹೇಳ್ತಾರೆ, ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಮತ್ತೊಬ್ಬರು ವಿರೋಧ ಪಾರ್ಟಿಯವರು ಅದನ್ನು ಮೆಚ್ಕೊಳ್ತಕ್ಕಂಥ ಒಂದು ಸವಾಲ್ ಜವಾಬ್ ಅಂತಕ್ಕಂಥದ್ದು ಇನ್ನು ಈ ಕಡೆಗೆ ಅದು ಪ್ರಚಾರಕ್ಕೆ ಬಂದಿಲ್ಲ. ಅದು ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಾರದಲ್ಲಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಎತ್ತಿನ ಮೇಲೆ 10,000, ಹೋರಿಯ ಮೇಲೆ 6,000, ಕೈಯಲ್ಲಿ 1,000 ಹಿಡ್ಕೊಂಡು ಬಂದಿನ ಬಾರೋ ಬಸವಣ್ಣ ಸಭೆಗೆ. ಯಾರಾದರೂ ವಾದ ಮಾಡೋರಿದ್ರೆ, ಏನಾದರೂ ಚರ್ಚೆ ಮಾಡೋರಿದ್ರೆ ನಮ್ಮ ಜೊತೆಗೆ ವಾದಕ್ಕೆ ಬನ್ನಿ ಅಂತಕ್ಕಂಥ ಮಾತನ್ನು ಆ ಹೆಣ್ಮಗಳು ಹೇಳ್ತಾಳೆ. ಈ ರೀತಿಯಲ್ಲಿ ಜನಪದ ಸಾಹಿತ್ಯ, ಸ್ತ್ರೀಯರ ಸಾಹಿತ್ಯ ಇವತ್ತು ಉಳಿಸಬೇಕಾದಂಥದ್ದು. ಯಾಕಂದರೆ ಇವತ್ತು ಕುಟ್ಟುವುದೂ ಇಲ್ಲ, ಬೀಸುವುದೂ ಇಲ್ಲ, ಸಾರಿಸುವುದೂ ಇಲ್ಲ, ಏನೂ ಇಲ್ಲ. ಇವಾಗ ಎಲ್ಲ ಮಾಯ ಆಗಿದ್ದಾವೆ. ಮಾಯ ಆಗಿರುವುದರಿಂದ ಅವಳು ಹೇಗಿರ್ತಾವೆ, ಅವುಗಳನ್ನು ಹೇಗೆ ಗುರುತಿಸಬೇಕು? ಏಕೆಂದರೆ ಒಂದೇ ಹಾಡನ್ನು ಕುಟ್ಟುವಾಗ, ಬೀಸುವಾಗ ಒಂದು ರೀತಿ ಹಾಡ್ತಾರೆ, ಅದೇ ಹಾಡನ್ನು ಮತ್ತೊಂದು ಸಂಭ್ರಮದಲ್ಲಿ ಮತ್ತೊಂದು ರೀತಿಯಲ್ಲಿ ಹಾಡ್ತಾ ಇದ್ದಾರೆ. ಅದಕ್ಕಾಗಿ ಜಾನಪದ ಗರ್ತಿಯ ಹಾಡುಗಳಿಗೆ ಒಂದು ಲಯ ಇದೆ, ಒಂದು ಶ್ರುತಿ ಇದೆ, ಒಂದು ಅರ್ಥ ಇದೆ. ಇದನ್ನು ನಾವು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಈಗ ಮಕ್ಕಳನ್ನು ಮಲಗಿಸುವಾಗಲೇ 14 ಬಗೆಯ ಹಾಡುಗಳಿದ್ದಾವೆ. 14 ಬಗೆಯ ಹಾಡುಗಳಿದ್ದಾವೆ. ಎರೆಯುವಾಗ ಒಂದು ರೀತಿ, ಎಣ್ಣೆ ಹಚ್ಚುವಾಗ, ಎರೆಯುವಾಗ ಹಾಡ್ತಕ್ಕಂಥ ಬೇರೆ, ಅನಂತರ ಮಗು ತೊಟ್ಟದಾಗ ಮಲಗಿಸುವಾಗ ಬೇರೆ, ಅನಂತರ ಈ ಹೆಗಲ ಮೇಲೆ ಇಟ್ಕೊಂಡು ಹಿಂಗೆ ಚಪ್ಪಡಿಸುವಾಗ ಬೇರೆ,
ಅನಂತರ ಹಿಂಗೆ ಮಲ್ಕೊಂಡು ಮೊಣಕಾಲ ಮೇಲೆ ಕೂಸನ್ನು ಇಟ್ಕೊಂಡು ಹೀಗೆ ಕಾಲು ಮೇಲೆ ಕೆಳಗೆ ಮಾಡುವಾಗ ಇರ್ತಕ್ಕಂಥ ಹಾಡನ್ನು ಎಷ್ಟು ಜನಪದ ಹಾಡುಗಳು ಮಗುವನ್ನು ಮಲಗಿಸುವ ಎಳೆಯುವಾಗ ಮತ್ತು ಮಲಗಿಸುವಾಗ ಮತ್ತು ಆ ಮಗುವಿಗೆ ತುತ್ತು ಹಾಕುವಾಗ, ಆ ಮಗುವಿಗೆ ತುತ್ತನ್ನು ಹಾಕುವಾಗ, ಆ ಮಗುವಿಗೆ ಎದೆ ಹಾಲನ್ನು ಕುಡಿಸುವಾಗ ಎಷ್ಟು ಜನರಿಗೆ ಇವತ್ತು ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿದೆ. ಈ ಮಗುವಿಗೆ ಹಾಲು ಹೇಗೆ ಕುಡಿಸ್ಬೇಕನ್ನೋದನ್ನು ನಾವು ನೋಡ್ತಕ್ಕಂಥದ್ದು ಗೂಗಲ್ದಿಂದ ನೋಡ್ಕೊಳ್ತಾ ಇದ್ದೀವಿ. ಮಗುವಿಗೆ ಹೇಗೆ ಎದೆ ಹಾಲನ್ನು ಕುಡಿಸ್ಬೇಕು ಅನ್ನುವುದನ್ನು ಈಗ ಗೂಗಲ್ ನೋಡಿ ನಾವು ಕಾಣಿಸ್ತಾ ಇದ್ದೇವೆ. ಮಗುವಿಗೆ ಹಾಲು ಕುಡಿಸುವ ಪರಿಪಾಠವೇ ಹೋಗಿಬಿಟ್ಟಿದೆ. ಮಗುವಿಗೆ ಹಾಲು ಕುಡಿಸುವ ಪರಿಪಾಠವೇ ಹೋಗಿಬಿಟ್ಟಿದೆ. ನಾವು ಬಾಟ್ಲಿಯಲ್ಲಿ ಹಾಲು ಕುಡಿಸ್ತೇವೆ, ಮಗು ಬೆಳೀತಾ ಬೆಳೀತಾ ಮತ್ತೊಂದು ಬಾಟ್ಲಿಗೆ ರೂಪಾಂತರ ಹೊಂದುತ್ತದೆ ಅನ್ನೋದನ್ನು ನಾವು ಕೂಡ ನೋಡ್ತಾ ಇದ್ದೇವೆ. ಈಗ ಎದೆ ಹಾಲು ಕುಡಿಸುವುದಿಲ್ಲ ಬಿಟ್ಟದ್ದರಿಂದಲೇ ಇವತ್ತು ಎದೆ ಹಾಲಿನ ಬ್ಯಾಂಕ್ಗಳು ಉಂಟಾಗಿವೆ. ಪ್ರತಿಯೊಂದು ದವಾಖಾನೆಯಲ್ಲಿ ಇವಾಗ ಎದೆ ಹಾಲಿನ ಬ್ಯಾಂಕ್ಗಳಿವೆ. ಪ್ರತಿ ದಿವಸಕ್ಕೆ ಹೆಣ್ಮಕ್ಳು 2 ಸಲ ಹೋಗಿ ಎದೆ ಹಾಲನ್ನು ದವಾಖಾನೆಗೆ ಕೊಟ್ಟು ರೊಕ್ಕ ಇಸ್ಕೊಂಡು ಬರ್ಬೋದು. ಯಾಕೆ ಎದೆ ಹಾಲಿನ ಬ್ಯಾಂಕ್ಗಳು ಹುಟ್ಟಿಕೊಂಡಿದ್ದಾವೆ? ಇವತ್ತಿನ ಆಧುನಿಕ ಮಹಿಳೆಯರು ತಮ್ಮ ಸೌಂದರ್ಯ, ತಮ್ಮ ಫಿಗರ್ ಕೆಡಬಾರ್ದು, ತಮ್ಮ ಇದು ಆಗಬಾರ್ದು ಅಂತ ತಿಳ್ಕೊಂಡು ಈ ರೀತಿಯಲ್ಲಿ ಬರುವುದರಿಂದ ಆತ್ಮೀಯತೆ ಕಡಿಮೆ ಆಗ್ತಾ ಇದೆ. ಮಕ್ಕಳ ಆತ್ಮೀಯತೆ ಸಂಬಂಧಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಈ ರೀತಿಯಲ್ಲಿ ಇಂಥ ಒಂದು ಜನಪದ ಸಾಹಿತ್ಯವನ್ನು ಇವತ್ತು ನಾವು ಹುಡುಕಬೇಕಾಗ್ತದೆ. ಅನಂತರ ಜನಪದ ಹೆಣ್ಮಕ್ಕಳ ಹಾಡಿನಲ್ಲಿ ನಾವು ನೋಡ್ತಕ್ಕಂಥದ್ದು ಬಷ್ಟಿಗೆ ಹಾಡುಗಳು ಬೇರೆ, ಅನಂತರ ಶೋಭಾನ ಹಾಡುಗಳು ಬೇರೆ, ದಾರಿ ಎರಿವಿನ ಹಾಡುಗಳು ಬೇರೆ, ಅನಂತರ ಗರ್ಭಿಣಿಯಾಗಿರ್ತಕ್ಕಂಥ ಹಾಡುಗಳು ಬೇರೆ, ಮಗು ಹುಟ್ಟಿದ ಮೇಲೆ ಜೋಜು ಪದಗಳಿರಬಹುದು, ಲಾಲಿ ಪದಗಳಿರಬಹುದು. ಆ ಮಗನ ಆಡಿಸ್ತಾ ಅವರು ಇತಿಹಾಸವನ್ನು ಕಲಿಸ್ತಾರೆ. ಜನಪದ ಸಾಹಿತ್ಯದಲ್ಲಿ ಇತಿಹಾಸ ಇದೆ, ಚರಿತ್ರೆ ಇದೆ. ನಾವೆಲ್ಲರೂ ಕೇಳಿದ್ದೇವೆ ಏನು ಹತ್ತಿ ಕಟ್ಟಿಗೆ, ಬುತ್ತಿ ಕಟ್ಟಿಗೆ, ಬಾವಣ್ಣ, ಬಸವಣ್ಣ, ಜೋಳಗೈ, ಪಂಚಂ ಪಗಡಂ ಅಂತಕ್ಕಂಥ ಒಂದು ಹಾಡಿದೆ. ಅದು ಏನು ಹೇಳ್ತದೆ ಅಂದರೆ, ಅದು ಒಬ್ಬ ವ್ಯಕ್ತಿ ಸತ್ತಾಗ ಏನೇನು ಇರ್ತದೆ ಅಂತ. ಒಬ್ಬ ಹತ್ತಿ ಕಟ್ಟಿ ಅಂತಕ್ಕಂಥದ್ದು ಒಂದು ಹೆಣ, ಅದು 2 ದಿವಸ ಬಿಟ್ಟರೆ ಬಾವ್ತದೆ. ಅದು ಮತ್ತೊಂದು ದಿವಸ ಬಿಟ್ಟರೆ ನಾಗಲಿಕ್ಕೆ ಶುರು ಮಾಡ್ತದೆ. ಅದನ್ನು ಪೂಜೆ ಮಾಡ್ತಕ್ಕಂಥವ್ರು ಒಬ್ರು ಇರ್ತಾರೆ, ಅನಂತರ ನೆಲ ಕಡಿತಕ್ಕಂಥವ್ರು ಒಬ್ರು ಇರ್ತಾರೆ, ಅನಂತರ ಮಣ್ಣು ಮುಟ್ತಕ್ಕಂಥವ್ರು. ಅದಕ್ಕಾಗಿ ಮಗುವಿಗಿದ್ದಾಗ ಹಾಡು ಕಲಿಸ್ತಾ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಜನಪದ ಹಾಡುಗಳಲ್ಲಿ, ಗರ್ತೆರೆ ಹಾಡುಗಳಲ್ಲಿ ಸಂಸ್ಕೃತಿ, ಸಂಪ್ರದಾಯ ಮತ್ತು ಆಚಾರಗಳು ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಹೆಣ್ಮಕ್ಕಳಿಂದಲೇ ಜನಪದ ಸಾಹಿತ್ಯ ಬಹಳಷ್ಟು ಬೆಳೆದಿರುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ಜನಪದ ಸಾಹಿತ್ಯವನ್ನು ಉಳಿಸಬೇಕು, ಪ್ರಚಾರ ಮಾಡಬೇಕು, ಸಂಗ್ರಹಿಸಬೇಕು ಅಂತ ಹೇಳಿ ಬಹಳಷ್ಟು ಜನ ಪ್ರಚಾರ ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ದಯವಿಟ್ಟು 3 ಪುಸ್ತಕ ಓದಬೇಕು. ಒಂದು ನಮ್ಮ ಹಲಸಂಗಿ ಗೆಳೆಯರು ಸಂಗ್ರಹ ಮಾಡಿರ್ತಕ್ಕಂಥದ್ದು ಭಾಳ ಹಳೆಯ 1934ರಲ್ಲಿ ಸಂಗ್ರಹ ಮಾಡಿದ್ದಾರೆ ಗರತಿ ಹಾಡುಗಳು. ಬಹಳ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಅದು. ಅವರು ಇನ್ನೊಂದಿದೆ ಮಲ್ಲಿಗೆ ದಂಡೆ ಅಂತ ಹೇಳಿ, ಮಲ್ಲಿಗೆ ದಂಡೆ ಅಂತ ಹೇಳಿ ತಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥವರು BS ಗದ್ಗಿ ಮಠವರು. ಅವರ ಹಾಡುಗಳು ಮಹಾನವಮಿ ಹಾಡು ಹೇಗಿರಬೇಕು, ಪಂಚಮಿ ಹಾಡು ಹೇಗಿರಬೇಕು, ಜೋಕುಮಾರನ ಹಾಡು ಹೇಗಿರಬೇಕು, ಗುಳ್ಳವನ ಹಾಡು ಹೇಗಿರಬೇಕು, ರಾಶಿ ಹಾಡುಗಳು ಹೇಗಿರಬೇಕು, ಇವೆಲ್ಲವುಗಳನ್ನು ಬಹಳ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಪಂಚಮಿ ಒಳಗೆ ಸಂಬಂಧಗಳು ಹೇಗಿರ್ತಾವೆ, ಅಣ್ಣ ಇನ್ನೂ ಯಾಕೆ ಬರಲಿಲ್ಲವ ಕಲಿಲಾಕ ಪಂಚಮಿ ಒಳಗೆ 4 ಜನ ಅಂತಕ್ಕಂಥದ್ದು ಅಣ್ಣ ಹೆಂಗೆ ಬರ್ತಾರೆ. ಅನಂತರ ಪಂಚಮಿ ಒಳಗೆ ಹಾಡು ಹೇಳಲಿಕ್ಕೆ ಏನು ಕಾರಣ ಆಯಿತು? ಎಲ್ಲರೂ ಆ ಮನೆಗೆ ನಾಗಪ್ಪನ ಹಾಡಿದಾಗ ನನ್ನೊಂದು ಪಾಲು, ನಿನ್ನೊಂದು ಪಾಲು, ತಂಗಿದೊಂದು ಪಾಲು ಎಲ್ಲ ಹೇಳಿ ಹಿಂಗೆ ಯಾಕೆ ಹಾಕ್ತಾರೆ? ಅದ್ರ ಹಿಂದೆ ಯಾವ ಒಂದು ಘಟನೆ ಇದೆ. ಅನಂತರ ಗಂಡನ ಹೆಸರು ಹೇಳುವಾಗ ಮದುವೆಯಲ್ಲಿ ಗಂಡನ ಹೆಸರು ಹೇಳುವಾಗ ಯಾವ ರೀತಿ ಹೇಳ್ತಾರೆ, ನನ್ನ ಗಂಡನ ಸ್ವಭಾವವನ್ನು ಯಾವ ರೀತಿ, ಗಂಡ ಯಾವಾಗಲೂ ಹೆಂಡತಿ ಗಂಡನನ್ನು ವರ್ಣಿಸಿ ಹೇಳ್ತಿರ್ತಾಳೆ, ಹೆಂಡತಿಯನ್ನು ವರ್ಣನೆ ಮಾಡೋದಿಲ್ಲ. ಯಾಕೆ? ಇಂಥವುಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜನಪದ ಸಾಹಿತ್ಯದಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾರೆ, ನಮ್ಮ ದೊಡ್ಡ ಯಾವ ಮಹಾಕಾವ್ಯ ಪಂಪ, ರಣ್ಣ ಯಾವ ತಾಯಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ನೀತಿ ಜನಪದ ಸಾಹಿತ್ಯದಲ್ಲಿದೆ. ಹೆಣ್ಣು ಮಗಳು
ಗಂಡನ ಮನೆಗೆ ಹೋಗುವಾಗ ತಂದೆ ತಾಯಿಗಳು ಯಾವ ರೀತಿ ಹೇಳ್ತಿರ್ತಾರೆ, ತಮ್ಮ ಹೇಗೆ ಹೇಳ್ತಿರ್ತಾನೆ, ಅಣ್ಣ ಹೇಗೆ ಹೇಳ್ತಿರ್ತಾನೆ ಅಂತಕ್ಕಂಥದ್ದು. ಇಲ್ಲಿ ತರೀಕೆರೆ ಲಿಂಗಪ್ಪ ಅವರು, ಇದೆಲ್ಲ ಹೆಸರು ಕೇಳಿದ್ರು, ತರೀಕೆರೆ ಲಿಂಗಪ್ಪ ಅವರು 1967ರಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರಥಮವಾಗಿ ಜಾನಪದ ದೊಡ್ಡ ಸಮ್ಮೇಳನ ನಡೆಯಿತು ತರೀಕೆರೆ ಲಿಂಗಪ್ಪನವರ ನೇತೃತ್ವದಲ್ಲಿ. ಆವಾಗ ಬಣ್ಣ ಬಿಕ್ಕೆಯು ಹರಿಕಲ್ ಅನ್ನತಕ್ಕಂಥ ಒಂದು ದೊಡ್ಡ ಪುಸ್ತಕವನ್ನು ಸಂಗ್ರಹ ಮಾಡಿ ತಂದರು ಅವರು. ಪಣಿಪಕ್ಷ ಆ ಪುಸ್ತಕವನ್ನಾದರೂ ನೀವು ಓದಿದರೆ ಜಾನಪದದಲ್ಲಿ ಹೇಗೆ ದೊಡ್ಡ ವಿಸ್ತಾರ, ಹೆಣ್ಮಕ್ಕಳ ಜಾನಪದ ಸಾಹಿತ್ಯ ಭಾಳ ವಿಸ್ತಾರ ಆಗಿದೆ. ಅಡುಗೆಯಲ್ಲಿ ಹೆಂಗಿರಬೇಕು, ಅಡುಗೆ ಹೆಂಗೆ ಮಾಡಬೇಕು, ವೇಷಭೂಷಣಗಳೇ ಹೇಗಿರಬೇಕು, ಈಗೆಲ್ಲ ಜಾನಪದ ಹೆಣ್ಮಕ್ಕಳ ಸಾಹಿತ್ಯ ಭಾಳಷ್ಟು ಮರೆತು ಹೋಗಿದೆ. ಹೆಣ್ಮಕ್ಕಳ ಸಾಹಿತ್ಯ ಭಾಳಷ್ಟು ಮರೆತು ಹೋಗಿದೆ. ಕೊಂಚಿಗೆ ಎಷ್ಟು ಪ್ರಕಾರ ಇದ್ದಾವೆ, ಕೊಂಚಿಗೆಗಳು ಮಕ್ಕಳಿಗೆ ಕೊಂಚಿಗೆ ಎಷ್ಟು ಪ್ರಕಾರದ ಕೊಂಚಿಗೆ ಹೊಲಿಸ್ತಾರೆ, ಎಷ್ಟು ಪ್ರಕಾರದ ಕೊಂಚಿಗೆ ಹೊಲಿಸ್ತಾರೆ. ಕೊಂಚಿಗೆ ಇವತ್ತು ಹೋಗಿಬಿಟ್ಟಿದ್ದಾರೆ. ನಮ್ಮ ಒಬ್ಬ ಜನಪದ ಹೆಣ್ಮಗಳು ಎಷ್ಟು ಬುದ್ಧಿವಂತರು ಇರ್ತಾರೆ ಅನ್ನೋದಕ್ಕೊಂದು ಕಥೆ ಹೇಳೋದಾದರೆ, ಜನಪದದಲ್ಲಿ ನಮ್ಮ ಹೆಣ್ಮಕ್ಕಳು ಸ್ವಲ್ಪ ದಯವಿಟ್ಟು ಸುಮ್ಮನೆ ಕೂತು ಭಾಳ ಚಲೋ ಮಾತಾಡೋದನ್ನು ಬಿಟ್ಟು ಸ್ವಲ್ಪ ಕೂತು ಕೇಳಿದ್ರೆ ಅಡ್ಡಿ ಇಲ್ಲ. ಏನು ಜನಪದ ಹೆಣ್ಮಕ್ಳು ಎಷ್ಟು ಬುದ್ಧಿವಂತರನ್ನುವುದಕ್ಕೆ ಜನಪದ ಸಾಹಿತ್ಯದಲ್ಲಿ ಒಂದು ಕಥೆ ಬರ್ತದೆ. ಇದು ನಮ್ಮ ಅರ್ಥಶಾಸ್ತ್ರಜ್ಞರಿಗೂ ಗೊತ್ತಿಲ್ಲ, ಯಾವ ಹಣಕಾಸಿನ ಮಂತ್ರಿಗೂ ಕೂಡ ಗೊತ್ತಿಲ್ಲ. ಅತ್ತಿ ಮತ್ತು ಸೊಸೆ, ಅತ್ತಿ ಮತ್ತು ಸೊಸೆ. ಅತ್ತಿ ಸೊಸೆಯನ್ನು ಕರೆದು ₹1 ಕೊಟ್ಟು ಸಂತಿ ಮಾಡ್ಕೊಂಡು ಬರೋಕ್ಕೆ ಹೇಳ್ತಾಳೆ. ಏನೇನು ತರಬೇಕು, ಕಾಯಿಪಲ್ಯ ತರಬೇಕು, ಎಮ್ಮೆ ಕಟ್ಟಕ್ಕೆ ಹಗ್ಗ ತರಬೇಕು, ಉರಿ ಹಚ್ಚಕ್ಕೆ ಕಟ್ಟಿಗೆ ತರಬೇಕು, ಚಿಲ್ಲರ್ ವಾಪಸ್ ಕೊಡಬೇಕು, ಇಷ್ಟು ಹೇಳಿ ಕಳಿಸ್ತಾಳೆ. ಪಲ್ಯ ತರಬೇಕು, ಪಲ್ಯ ತರಬೇಕು, ಹಗ್ಗ ತರಬೇಕು, ಉರಿ ಹಚ್ಚಕ್ಕೆ ಕಟ್ಟಿಗೆ ತರಬೇಕು, ಚಿಲ್ಲರ್ ವಾಪಸ್ ಕೊಡಬೇಕು. ಹೆಣ್ಮಗಳು ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ, ಹೊಲಕ್ಕೆ ಹೋಗ್ತಾಳೆ, ಪುಂಡಿ ಗಿಡ ಕಿತ್ತುಂಬರ್ತಾಳೆ. ಪುಂಡಿ ಗಿಡ ಅದ್ರ ಎಲೆ ಹಿಡ್ತಾಳೆ, ಪಲ್ಯ ಆಗ್ತದೆ. ಅದರ ತೊಗಟೆಯನ್ನು ಸುಳಿತಾಳೆ, ಹಗ್ಗ ಆಗ್ತದೆ. ಅದು ಉಳಿದದ್ದು ಕಟ್ಟಿಗೆ ಆಗ್ತದೆ, ಮತ್ತು ಉರಿ ಹಚ್ಚಕ್ಕೆ ಉರೋಲ ಆಗ್ತದೆ, ಹಣವನ್ನು ವಾಪಸ್ ಕೊಡ್ತಾಳೆ. ಇದು ಹೆಣ್ಮಕ್ಕಳಲ್ಲಿ ಬಹಳಷ್ಟು ಉಳಿತಾಯ ಮಾಡತಕ್ಕಂತಹ ಮಿತವ್ಯಯವನ್ನು ಹೇಗೆ ಸಾಧಿಸಬೇಕಂತಕ್ಕಂಥ ಒಂದು ಮನೋಭಾವನೆ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಜನಪದ ಸಾಹಿತ್ಯ ಬಹಳಷ್ಟು ವೈವಿಧ್ಯಮಯವಾಗಿದೆ. ಮಹಿಳೆಯರ ಸಾಹಿತ್ಯ ಬಹಳಷ್ಟು ಅದ್ಭುತವಾಗಿದೆ. ಅದನ್ನು ತಾವು ದಯವಿಟ್ಟು ಅಭ್ಯಾಸ ಮಾಡಬೇಕು, ಇದರಲ್ಲಿ ಚರ್ಚೆ ಮಾಡಬೇಕು. ಹಣಸಿ ಪಟ್ಟ ಯಾಕೆ ತುಂಬಿಕೊಳ್ತಾರೆ, ಅದರ ಉದ್ದೇಶ ಏನಿತ್ತು ನೋಡಿ ಹೇಗಿದೆ. ಅನಂತರ ಹೆಣ್ಮಕ್ಕಳಿಗೆ ಆಯಾ ಒಂದು ಸಂದರ್ಭದಲ್ಲಿ ಹಸಿರು ಬಳೆಯನ್ನು ಯಾಕೆ ಇಡಿಸ್ತಾರೆ, ಕಾಲುಂಗುರ ಯಾಕೆ ಹಾಕ್ತಾರೆ, ಇವಕ್ಕೆಲ್ಲಕ್ಕೂ ಅರ್ಥ ಇದೆ. ಸುಮ್ಮನೆ ನಾವು ಸಂಪ್ರದಾಯದ ಹಂಗೆ ಬಂದಿದ್ದು ಹೋಗಿದ್ದೇವೆ. ಕಾಲುಂಗುರ ಯಾಕೆ ಹಾಕ್ತಾರೆ, ಹಸಿರು ಬಳೆಯನ್ನು ಯಾಕೆ ಇಡಿಸ್ತಾರೆ, ಅರಿಶಿಣನೇ ಯಾಕೆ ಹಚ್ಚುತ್ತಾರೆ, ಊಟಕ್ಕೆ ನೀಡುವಾಗ ಎಡಗಡೆಯೇ ತುದಿ ಕಡೆ ಬಾಳೆಯಲ್ಲಿ ತುಡುಗ ಎಡಗಡೆಯೇ ಬರಬೇಕು, ಅದಕ್ಕೆ ದಂಡಿಯಲ್ಲೇ ಉಪ್ಪಿನಕಾಯಿ ಇಡಬೇಕು. ಅನಂತರ ಬಾಗಿಲಿಗೆ ತೆಂಗಿ ಬಾಗಿಲಿಗೆ ಮಾವಿನ ಎಲೆಯನ್ನು ತಳಿರನ್ನೇ ಯಾಕೆ ಕಟ್ಟಬೇಕು, ಅದರ ಉದ್ದೇಶ ಏನು ನೋಡಿ. ಎಷ್ಟೊಂದು ಅರ್ಥ ಇದೆ. ಇದೆಲ್ಲವನ್ನು ನಾವು ಇವತ್ತು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಜಾನಪದ ಪರಿಷತ್ತು ಮಾಡ್ತಾ ಇದೆ. ತಾವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಸ್ತ್ರೀ ಮಹಿಳಾ ಘಟಕವನ್ನು ತಾವೆಲ್ಲ ದೊಡ್ಡದನ್ನಾಗಿ ಮಾಡಬೇಕು ಮತ್ತು ಪ್ರಚಾರಕ್ಕನ್ನು ಜ್ಞಾನವನ್ನು ಸಂಗ್ರಹಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ, ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಡೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಜಿಲ್ಲಾ ಮತ್ತು ತಾಲೂಕಾ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅಭಿಮಾನಿಗಳಿಗೆ ವಂದಿಸ್ತೇನೆ. ಜನಪದ ಸಾಹಿತ್ಯದಲ್ಲಿ ಇರ್ತದೆ ಏನು, ಕಲ್ಲ ಕೊಟ್ಟವಾಗ ಎಲ್ಲ ಬಾಧ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯುವ ಸಸ್ಯ ಬರಲಿ ಅಂತ ಹೆಂಗಿದೆ. ಆದಾವನ ಮದವಾಳ ಉಳಿದಾವನ ಹಾಡು, ಕಲ್ಲು ಸಾಕವ ಕೈಯಾಗ ಹಾಕಿ ನುಂಗರ ಸವಿದಾವು ಅಂತ ಹೇಳ್ತಾಳೆ. ಅನಂತರ ಕಲ್ಲ ಕೊಟ್ಟವಾಗ ಎಲ್ಲ ಬಾಧ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯುವ ಸಸ್ಯ ಬರಲಿ. ಈ 3 ಶಬ್ದಗಳನ್ನು ವಿಸ್ತಾರ ಮಾಡಬಹುದಾದರೆ ಒಂದು ದಿವಸದವರೆಗೂ ವಿಸ್ತಾರ ಮಾಡಬಹುದು ನೋಡಿ. ಮಲ್ಲಿಗೆ ಮುಡಿ ಸೊಸೆನೇ ಬರಬೇಕು ಯಾಕೆ, ಮತ್ತು ಬೇರೆ ಅವ್ರು ಹೇಳ್ಬೋದಿಲ್ಲ, ಸೊಸೆನೇ ಯಾಕೆ ಹೇಳಿದರು? ಸೊಸೆ ನಮ್ಮ ವಂಶವನ್ನು ಬೆಳೆಸ್ತಕ್ಕಂಥ ಶಕ್ತಿ ಅವಳಲ್ಲಿದೆ, ನಮ್ಮ ಮನೆತನವನ್ನು ಮುಂದುವರಿಸ್ತಕ್ಕಂಥ ಸಾಮರ್ಥ್ಯ ಹೆಣ್ಣುಮಕ್ಕಳಲ್ಲಿದೆ. ಮಲ್ಲಿಗೆ ಅಂದರೆ ಮುಡಿತಕ್ಕಂತಹ ಮುತ್ತೈದೆಯಾದಂಥ ಹೆಣ್ಮಗಳು ಇರಬೇಕು, ಮಲ್ಲಿಗೆ ಮುಡೋ ಸೊಸೆ ಇರಬೇಕು ಅಂತ ಹೇಳ್ತಾರೆ. ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯ ಬರಬೇಕು ಅಂತ ಕೃತಜ್ಞತೆ.
ಇವತ್ತೇನು ಹೇಳ್ತೇವೆ ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೇವೆ ನಾವು. ಇವತ್ತೇನು ಹೇಳ್ತೇವೆ ವಂದನಾರ್ಪಣೆ ಅಂತ ಹೇಳ್ತೇವೆ. ಆ ಬೀಸುಕಲಿ ಹೆಣ್ಮಗಳು ಹೇಗೆ ಹೇಳ್ತಾಳೆ, ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಮೊದಲಿಗೆ ಎಲ್ಲ ಭಾಗ್ಯ ಒಳ್ಳೆಯದಾಗಲಿ ಅವಳಿಗೆ ಅಂತ. ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ ಅಂದರೆ ವಂಶ ಪರಂಪರೆ ಮುಂದುವರಿಯಲಿ ಅಂತಕ್ಕಂಥದ್ದು. ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂದರೆ ಆ ಮಗು ಆ ಮನೆಯ ಕೀರ್ತಿಯನ್ನು ಹೆಚ್ಚಿಸಬೇಕು ಅಂತ ಇವರು ಹೇಗೆ ಹೇಳ್ತಾಳೆ, ಮಾತಿನ ಬಗ್ಗೆ ಏನು ಹೇಳ್ತಾಳೆ. ಈ ರೀತಿಯಲ್ಲಿ ಜನಪದ ಸಾಹಿತ್ಯ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ತಾವು ದಯವಿಟ್ಟು ಗರ್ತೆಯರ ಹಾಡಿನ ಸಾಹಿತ್ಯವನ್ನು ವೈವಿಧ್ಯಮಯವಾಗಿರ್ತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ, ಈ ಒಂದು ಮಹಿಳಾ ಘಟಕವನ್ನು ತಾವು ಬೆಳೆಸಬೇಕು ಮತ್ತು ಪ್ರಚಾರ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ, ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.